ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ. ಇದು ದೀಪಾವಳಿ ಹಬ್ಬದ ವ್ಲಾಗು. ಪೂಜೆಗೆ ಅಂತ ತರಿಸಿ ಮಿಕ್ಕಿದ ಹೂವಲ್ಲಿ ದಕ್ಷತಾ ಹೂವಿಂದ ರಂಗೋಲಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಹಾಕು ಅಂತ ಹೇಳಿದೆ. ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ. ಅದನ್ನೆಲ್ಲ ಬಿಡಿಸಿ ಪುಡಿ ಮಾಡಿ ಆ ಗ್ರೀನ್ ಕಲರ್ದು ಎಲೆ ಎಲ್ಲ ಕಿತ್ಕೊಂಡು ಬಂದು ಅದನ್ನು ರೆಡಿ ಮಾಡಿಕೊಟ್ಟೆ. ತರುಣು ಅಷ್ಟರಲ್ಲಿ ಅವ್ರ ಅಪ್ಪನ ಜೊತೆ ಹೊರಗಡೆ ಹೋಗಿ ಪಟಾಕಿ ತೊಗೊಂಡು ಬಂದ. ನಮ್ಮನೇಲಿ ಪಟಾಕಿ ಬಾಕ್ಸ್ಗಳು ತೊಗೊಳಲ್ಲ, ಯಾಕೆಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಯಾವ್ದು ಬೇಕೋ ಆರಿಸ್ಕೊಂಡೇ ತೊಗೊಂಬರೋದು. ಅದೆಲ್ಲ ಆದಮೇಲೆ ದಕ್ಷತಾ ಹೋಗಿ ಸ್ವಲ್ಪ ಬಟ್ಟೆ ಹಾಕ್ಕೊಂಡು ಬಂದಿದ್ದಾಳೆ. ಅಂದರೆ ಸ್ಯಾರಿ ಹಾಕ್ಕೋತೀನಿ ಚೆನ್ನಾಗಿರುತ್ತೆ ಅಂತ ಯಾವುದಾದ್ರೂ ಬಟ್ಟೆ ಹಾಕ್ಕೊಂಡು ಬಂದೆ. ಅವಳು ಸ್ಯಾರಿ ಹಾಕ್ಕೊಂಡಿದ್ದಾಳೆ. ಅವಳೇ ಸೆಲೆಕ್ಷನ್ ಮಾಡ್ಕೊಂಡಿದ್ದಾಳೆ ಅವಳಿಗೆ ಯಾವುದು ಬ್ಲೌಸಿಗೆ ಸ್ಯಾರಿ ಮ್ಯಾಚ್ ಆಗುತ್ತೆ ಅದು. ನನಗೂ ಖುಷಿ ಆಯಿತು ಹಾಕ್ಕೊಂಡಿದ್ದು. ಇವಾಗ ಮುಗಿಸಿ ಮನೇಲಿ ದೀಪಾವಳಿ ಸ್ಪೆಷಲ್ ಬಂದು ನಾನು ಕಜ್ಜಾಯ ಮಾಡೋಣ ಅಂತ. ಕಜ್ಜಾಯ ತರುಣ್ಗೆ ಇಷ್ಟ, ತುಂಬ ಇಷ್ಟ. ಅಮ್ಮ ಇದ್ದಾಗ ಏನು ಮಾಡ್ತಾಯಿದ್ರು, ಕಜ್ಜಾಯದ ಹಿಟ್ಟನ್ನ ಮಾಡಿ ಕೊಡ್ತಾಯಿದ್ರು. ನಾನು ದೀಪಾವಳಿ ಹಬ್ಬದಲ್ಲಿ ಮಾಡ್ಕೊತಾ ಇದ್ದೆ. ಈಗ ಅಮ್ಮ ತೀರೋಗಿ ಸುಮಾರು 4 ವರ್ಷ ಆಯಿತು. ಆವಾಗಿಂದ ನಾನೇನು ಮಾಡ್ತೀನಿ, ನಾನೇ ಮಾಡಿ ಇಟ್ಕೋತೀನಿ. ಅಮ್ಮನ ಮನೆ ಪಕ್ಷ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾನೇ ಮಾಡಿ ಇಟ್ಕೋತೀನಿ. ಇದು 1 ವಾರ ಮುಂಚೆನೇ ನಾನು ರೆಡಿ ಮಾಡಿ ಇಟ್ಟಿದ್ದೆ ಹಿಟ್ಟು. ನಮ್ಮನೇಲಿ ನನಗೆ ತರುಣ್ಗೆ ಕಜ್ಜಾಯ ತುಂಬ ಇಷ್ಟ. ನಮ್ಮನೇಲಿ ಪಕ್ಷಕ್ಕೆಲ್ಲ ಕಜ್ಜಾಯ ಮಾಡೋದು ಪದ್ಧತಿ ಇಲ್ಲ ಅತ್ತೆ ಮನೇಲಿ. ಅಮ್ಮನ ಮನೇಲಿ ಮಾತ್ರ ಮಾಡ್ತೀವಿ. ಹಾಗಾಗಿ ನಾನು ಈ ಸಲ ಸುಮಾರು ಆಗಲೇ ಒಂದು 7-8 ವರ್ಷದಿಂದನೂ ಮಾಡಿಟ್ಕೋತೀನಿ. ಅಮ್ಮ ಇಟ್ಕೊಟ್ಟಾಗೆಲ್ಲ ಹಿಂಗೆ ಯೂಸ್ ಮಾಡ್ಕೊಳ್ಳೋದು. ಈಗ ಕಲ್ತ್ಕೊಂಡಿದ್ದೀನಿ ಹೆಂಗೆ ಮಾಡೋದು ಅಂತ. ಮಾಡ್ತೀನಿ, ಚೆನ್ನಾಗಿತ್ತು. ಎಲ್ಲರೂ ತಿಂದು ಟೇಸ್ಟ್ ನೋಡ್ತಾ ಇದ್ದಾರೆ, ಚೆನ್ನಾಗಿದೆ ಅಂತ ಹೇಳಿದ್ರು. ಬಿಸಿ ಬಿಸಿ ಕಜ್ಜಾಯನೂ ಚೆನ್ನಾಗಿರುತ್ತೆ, ತಣ್ಣಗಿದ್ರೂ ಕಜ್ಜಾಯ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ರಂಗೋಲಿ ಹತ್ರ ಒಂದೆರಡು ಫೋಟೋಸ್ ಎಲ್ಲ ತೆಕ್ಕೊಟ್ಟು, ಕಾಲಾಗಲ್ಲ ನನಗೆ ಅಂತ ಅಲ್ಲೇ ಒಂದೆರಡು ಸುಸ್ರು ಬತ್ತಿ ಹಚ್ಚಿ ಅತ್ತೆಗೆ ಬಜ್ಜಿ ಮಾಡೋಣ ಅಂತ ಬಂದಿದ್ದೀನಿ. ಅತ್ತೆಗೆ ಯಾವುದೇ ಹಬ್ಬ ಆಗಲಿ ಏನೇ ಆಗಲಿ ಅವ್ರಿಗೆ ವಡೆ, ಬಜ್ಜಿ, ಬೋಂಡ ಅಂದರೆ ತುಂಬ ಇಷ್ಟ. ಸರಿ, ಕಾಲು ತುಂಬ ನೋವ್ತಾ ಇತ್ತು. ಆದ್ರೂ ಪಾಪ ಅವರು ಇನ್ನೇನು ಕೇಳ್ತಾರೆ, ಬಜ್ಜಿ ಅಷ್ಟೇ ಅಲ್ವಾ ಅಂತೇಳಿ ಮನೇಲಿ ಬಜ್ಜಿ ಮಾಡಿದ್ದೆ. ಹಬ್ಬಕ್ಕೆ ಬಜ್ಜಿ ಮತ್ತು ಕಜ್ಜಾಯ. ಅದಾದಮೇಲೆ ದಕ್ಷತಾ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಪಟಾಕಿ ಹೊಡಿತಾ ಇದ್ದಾಳೆ. ಇವಳು ಸುಮಾರು ವರ್ಷದಿಂದ ಪಟಾಕಿ ಹೊಡಿತಾಳೆ. ನಮ್ಮ ಅಕ್ಕನ ಮಕ್ಕಳಿಂದ ಅವಳು ಕಲ್ತ್ಕೊಂಡ್ಳು. ಅವಳಿಂದ ತರುಣು, ಆದ್ಯ ಎಲ್ಲರೂ ಚೆನ್ನಾಗಿ ಹೊಡಿತಾರೆ ಪಟಾಕಿ. ಪ್ರತಿ ವರ್ಷ ನಮ್ಮ ಮನೇಲಿ ಅವರಲ್ಲಿ ಯಾರೆಲ್ಲ ಒಬ್ಬೊಬ್ರು ಇರ್ತಾಯಿದ್ರು. ಈ ಇಯರು ಯಾರೂ ಇಲ್ಲ, ಇವ್ರು ಮಾತ್ರ ಇದ್ದಾರೆ. ಎಷ್ಟು ಪಟಾಕಿ ಬಾಕ್ಸ್ ಇದ್ರೂ ಖಾಲಿ ಮಾಡ್ತಾರೆ. ನಾನು ಪ್ರತಿ ವರ್ಷ 1000 ವಾಲ ಒಂದೇ ಒಂದು ಹಚ್ಚಿ ಖುಷಿ ಪಡ್ತಾ ಇದ್ದೆ. ಹಚ್ಚಕ್ಕೆ ಹಚ್ಚು ಹಚ್ಚು ಅಂತ ಹೇಳ್ತಾ ಇರ್ತಾರೆ. ನನಗಾಗಲ್ಲ ಅಂತ 1000 ವಾಲ ಒಂದು ಹಚ್ತಿದ್ದೆ. ಈ ಹೋದ ಇಯರಿಂದ ಇದು ಶಾರ್ಟ್ಸ್ ಬಂದಿದೆ ನೋಡಿ, ಅದೊಂದು ಇಷ್ಟ ಆಗುತ್ತೆ. ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿ ಇದನ್ನು ಹಚ್ಚೋಕ್ಕೆ ರೂಢಿ ಮಾಡ್ಕೊಂಡಿದ್ದೀನಿ. ಕಾಲು ನೋವು ಈ ಸರಿ ಬೇಡ ಅಂದರೂ ಕೇಳಲಿಲ್ಲ. ನನ್ನ ಮಗ ನಿಮಗೆ ಅಂತ ತಂದ್ಬಿಟ್ಟಿದ್ದೀನಿ ಅಮ್ಮ, ಬನ್ನಿ ನಾನು ಇಟ್ಕೊತೀನಿ, ಹೆಲ್ಪ್ ಮಾಡಿಕೊಡ್ತೀನಿ ಹಚ್ಚಿ ಅಂತ ಹೇಳ್ದ. ಅದು ಹಚ್ಚಿ ಒಂಥರ ಖುಷಿ ಆಯ್ತು ನನಗೆ. ಪಟಾಕಿ ಎಲ್ಲ ಹೊಡೆದು ಮುಗೀತು. ಇವಾಗ ಲಾಸ್ಟಲ್ಲಿ ಒಂದು 4 ಆಕಾಶ ಪುಟ್ಟಿ ತೊಗೊಂಬಂದಿದ್ರು. ಅದರಲ್ಲಿ ಒಂದು 3 ಹಾಳಾಯಿತು, ಸರಿಗೆ ಬಿಡೋಕ್ಕಾಗಲಿಲ್ಲ. ಒಂದೇ ಒಂದನ್ನು ಬಿಟ್ವಿ, ಸ್ವಲ್ಪ ಸಮಾಧಾನ ಆಯಿತು. ಇವರು 4 ತೊಗೊಂಬರೋದನ್ನ 2 ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿನೇ ತೊಗೊಂಬಂದಿದ್ರೆ ಚೆನ್ನಾಗಿರೋದು. ಹಂಗಂತ ಹೇಳಿದ್ದೀನಿ. ಮುಂದಿನ ವರ್ಷ ನೋಡೋಣ. ಒಂಥರ ಇವಾಗ ಆಕಾಶ ಪುಟ್ಟಿ ಬಿಟ್ರೆ ಏನೋ ಒಂಥರ ಅದು ಹೋಗೋದು ನೋಡೋದೇ ಒಂಥರ ಖುಷಿ ಆಗುತ್ತೆ. ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ.
ಪ್ರತಿ ಕಾರ್ತಿಕ್ ಸೋಮವಾರದಲ್ಲೂ ವಿಶೇಷ ಪೂಜೆ ಇರುತ್ತೆ. ಇದು ಮಂಡ್ಯದ ಹತ್ರ ಶನೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಎಲ್ರೂ ಅಲ್ಲೇ ಸಿಗುತ್ತೆ ದೀಪ ಬತ್ತಿ ಎಣ್ಣೆ ಎಲ್ಲ. ದೀಪಾವಳಿ ಆಗಿದ್ದರಿಂದ 4-5 ಎಷ್ಟು ಕಾರ್ತಿಕ್ ಸೋಮವಾರ ಬರುತ್ತೆ ಅಷ್ಟು ಕಾರ್ತಿಕ್ ಸೋಮವಾರದಲ್ಲೂ ಇಲ್ಲಿ ದೀಪ ಹಚ್ತಾರೆ. ತುಂಬ ವಿಶೇಷ, ತುಂಬ ಚೆನ್ನಾಗಿರುತ್ತೆ. ಅದನ್ನು ನೋಡೋಕ್ಕೇ ಒಂದು ಖುಷಿ ಆಗುತ್ತೆ. ನನಗೆ ಹೋದ ವಾರ ಹೋಗೋಕ್ಕಾಗಿರಲಿಲ್ಲ, ಹಂಗಾಗಿ ಈ ವಾರ ಮನೇಲಿ ನಾನು, ಕವಿತಾ, ಗಿರೀಶು, ದಕ್ಷತಾ ಬರಂಗಿದ್ಲಲ್ಲ ಅವಳನ್ನು ಕರ್ಕೊಂಡು ಹೋಗಿದ್ದೆ. ಎಕ್ಸಾಮ್ ಅದು ಇದು ಇದ್ದರೆ ಬರೋಕ್ಕಾಗಲ್ಲ, ಯಾವಾಗ ಸಿಗುತ್ತೆ ಅವಾಗ ಹೋಗಿ ದೀಪ ಹಚ್ಚಿ ಬಂದ್ಬಿಡೋಣ ಅಂಥೇಳಿ. ತುಂಬ ಖುಷಿ ಆಯಿತು ದೀಪ ಹಚ್ಚಿದ್ದು ನೋಡೋದೇ ಒಂದು ಖುಷಿ. ಅದರಲ್ಲಿ ನಾವು ದೀಪ ಹಚ್ಚಿ ಬಂದಿದ್ದು ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ಇಲ್ಲೆಲ್ಲ ದೀಪ ಹಚ್ಚಿ ಹೋಗಿ ಒಳಗಡೆ ಶನೇಶ್ವರ ಸ್ವಾಮಿದು ದರ್ಶನ ಮಾಡಿದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು ದೇವ್ರದ್ದು. ಆದರೆ ದೇವ್ರದ್ದು ವಿಡಿಯೋ ಎಲ್ಲ ಮಾಡೋಂಗಿಲ್ಲ, ಫೋಟೋ ತೆಗಿಯೋಂಗಿಲ್ಲ ಅಂತ ಹಾಕಿದ್ದಾರೆ. ಹಂಗಾಗಿ ನಾನು ದೇವ್ರದ್ದು ಪಿಕ್ಚರು ತೆಗೆದಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಇಲ್ಲಿ ಪ್ರತಿ ಸರಿ ನೀವು ಯಾವಾಗಾದರೂ ಹೋಗಿ, ಹಬ್ಬ ಇರಲಿ ವಿಶೇಷ ದಿನ ಇರಲಿ, ಯಾವಾಗಿದ್ರೂ ಊಟ ಮಾತ್ರ ಇರುತ್ತೆ. ಹಂಗಾಗಿ ನಮಗೂ ಊಟ ಸಿಕ್ತು. ಕೂತ್ಕೊಂಡು ಎಲ್ಲರೂ ಊಟ ಮಾಡಿ ಇವಾಗ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಥರ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಆಗ್ಬಿಟ್ರೆ ಅದ್ರಲ್ಲಿ ಸಿಗೋ ನೆಮ್ಮದಿ ಇನ್ಯಾವುದ್ರಲ್ಲೂ ಸಿಗಲ್ಲ. ಎಷ್ಟೋ ದೇವಸ್ಥಾನಗಳಲ್ಲಿ ದೇವ್ರ ದರ್ಶನನೇ ಆಗಲ್ಲ, ಅವಾಗ ಬೇಜಾರಾಗ್ಬಿಡುತ್ತೆ. ಊಟನೂ ತುಂಬ ಚೆನ್ನಾಗಿತ್ತು. ಟೈಮ್ ಆಗಲೇ 9:45 10 ಗಂಟೆ ಆಗಿದೆ. ಆದರೂ ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ. ಇದೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದಾಗ ಅಲ್ಲಿ ಪಕ್ಕದಲ್ಲೇ ಗಜಲಕ್ಷ್ಮಿ ದೇವಸ್ಥಾನ ಇದೆ ಅಮ್ಮಂದು. ಅಲ್ಲಿ ಅಮ್ಮನಿಗೆ ಮೊಗ್ಗಿನ ಜಡೆ ಹಾಕಿದ್ರು, ಹೂವಿನ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿ ಕಾಣ್ತಾಯಿದ್ರು ಅಮ್ಮ. ಅದನ್ನೆಲ್ಲ ಎತ್ತುತ್ತಾಯಿದ್ರು, ಹೂವೆಲ್ಲ ಎತ್ತುತ್ತಾಯಿದ್ರು. ಅಷ್ಟರಲ್ಲಿ ಕವಿತಾ ಅಲ್ಲಿ ಬಂದಳು. ಹಂಗಾಗಿ ಅವರು ಕೇಳಿದ್ಳು, ಕಾರಿಗೆ ಹಾಕ್ಕೊತೀವಿ ಅದು ಹಾರ ಕೊಡಿ ಅಂತ. ಕೊಟ್ಟರು ನೋಡಿ. ಇದು ಒಂದು ವರ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್.